ನಮ್ಮೂರ ಸುದ್ದಿಗೆ ಸ್ವಾಗತ. ನಾವು ಇಂದು ಪ್ರಯಾಗ್ ರಾಜ್ಯದಲ್ಲಿ ನಡೆಯುತ್ತಿರುವ ಪೂರ್ಣ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದೇವೆ. ನಮ್ಮೂರ ಸುದ್ದಿಯ ತಂಡ ಇಲ್ಲಿ ಪವಿತ್ರ ಸ್ನಾನವನ್ನು ಮಾಡಲೆಂದು ಬಂದಿದ್ದೇವೆ ಮತ್ತು ರಾಜ್ಯದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳ ಬಹಳ ಯಶಸ್ವಿಯಾಗಿ ಜರುಗುತ್ತಿದೆ. ಇದು ಹಿಂದುತ್ವದ ಏಕತೆಯ ಸಂಕೇತವಾಗಿದ್ದರಿಂದ ಎಲ್ಲ ರಾಷ್ಟ್ರದ ಬಗೆಯ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನರು ಭಾಗವಹಿಸಿದ್ದಾರೆ ಮತ್ತು ಇದು ಪ್ರಯಾಗ್ ರಾಜ್ಯ ಪೂರ್ಣ ಕೂಡ ಕನ್ನಡಮಯವಾಗಿದ್ದು ನಮಗಿಲ್ಲಿ ಕಂಡುಬರುತ್ತದೆ. ಮಾಸದ ಪವಿತ್ರ ಅಮೃತ ಸ್ನಾನವಿದೆ. ಆ ಅಮೃತ ಸ್ನಾನದಲ್ಲಿ ನಾವು ಭಾಗವಹಿಸೋಣ. ವಿಡಿಯೋ ಮಾಡಾಕತ್ತೀರಿ? ವಿಡಿಯೋ ಚಲೋ ಐತಿ. ಎರಡು ಬರ್ತದೆ, ಟೈಮಿಂಗ್ ಚಲೋ ಐತಿ. ಎರಡು ಬರ್ತದೆ. ವಿಡಿಯೋ ಚಲೋ ಐತಲ್ವ? अभी चलेंगे भाई साहब, अभी बंद है ना, अभी नाव खोलने को तो बंद कर रखा है भैया, हाथ अंदर कर लो। हाँ आप अपने एक रबराइज बोट स्टीमर की तरफ ले आइए। मुन्ने क्या बोल रहे सबने और मुझे
उसमें से जिस किसी ने भी प्रवोगियों का व्हाइट कलर का बैग उठाया और जिसमें 2 फोन है, अगर गलती से उठा लिया हो तो प्लीज ये ಪೂರ್ಣ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದಂಥ ಶ್ರೀಗಳು ಮತ್ತು ಹಾಗೂ ಜನರು ಏನಂತಾರೆ ಕೇಳೋಣ. ನಮಸ್ಕಾರ ವೀಕ್ಷಕರಿಗೆ ತಿಳಿಸಿದರೆ ಸುಕ್ಷೇತ್ರ ಹೊಳೆಯಾಲೂರು ಶ್ರೀ ಬಸವೇಶ್ವರ ಮಠದಿಂದ ನಾವು ಫೆಬ್ರವರಿ 10ನೇ ತಾರೀಕಿನ ದಿವಸ ರಾತ್ರಿ 8 ಗಂಟೆ ಸುಮಾರಿಗೆ ಪ್ರಯಾಗರಾಜದಲ್ಲಿ ನಡೆಯತಕ್ಕಂತಹ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸೋಮವಾರ ದಿವಸ ಪ್ರಯಾಣ ಹೊರಟು ಅಲ್ಲಿಂದ ಮುರನಾಳ ಗ್ರಾಮಕ್ಕೆ ತೆರಳಿ ಮುರನಾಳದಲ್ಲಿ ಇರುವಂತಹ ಪೂಜ್ಯ ಶ್ರೀ ಗುರುನಾಥ ಮಹಾಸ್ವಾಮಿಗಳನ್ನು ಕೂಡ ಕರೆದುಕೊಂಡು ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿ ನಾವು ಸೋಲಾಪುರ ಮುಖಾಂತರ ಪ್ರಯಾಗರಾಜವನ್ನು ಬುಧವಾರ ದಿವಸ ಅಂದರೆ 12ನೇ ತಾರೀಕಿಗೆ ನಾವು ಅಲ್ಲಿ ಬೆಳಗ್ಗೆ 8 ಗಂಟೆಗೆ ತಲುಪಿದೆವು. ತಲುಪಿದ ನಂತರ ಅಲ್ಲಿ ತ್ರಿವೇಣಿ ಸಂಗಮ ನದಿ ಸ್ಥಳಕ್ಕೆ ಹೋಗಿ ಬೋಟಿನ ಮುಖಾಂತರ ಆ ಸಂಗಮ ಸ್ಥಳಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿಕೊಂಡು ಬಂದ ನಂತರ ಮತ್ತೆ ಪುನಃ ನಾವು ಸಾಯಂಕಾಲ 5 ಗಂಟೆಗೆ ಸುಮಾರು ಈ ಹೊತ್ತಿಗೆ ಮತ್ತೆ ಪುನಃ ನದಿ ತೀರಕ್ಕೆ ತೆರಳಿ ಅಲ್ಲಿರುವಂತಹ ನಾಗಾ ಸಾಧುಗಳ ದರ್ಶನವನ್ನು ಮಾಡಿಕೊಂಡು ಮತ್ತು ಎಲ್ಲ ಮಹಾಮಂಡಲೇಶ್ವರರ ಒಂದು ಆಸ್ಥಾನವನ್ನು, ಅವರ ಛತ್ರವನ್ನು, ಅವರು ವಾಸಿಸುವಂತಹ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿಕೊಂಡು ಮತ್ತು ಅಲ್ಲಿ ನಡೆದಿರುವಂತಹ ಪ್ರಸಾದ ಸೇವೆಯನ್ನು ಸ್ವೀಕಾರ ಮಾಡಿ ರಾಜ್ಯದಲ್ಲಿ ನಾವು ಸ್ನಾನವನ್ನು ಮಾಡಬೇಕಾದ್ರೆ ಬಹಳ ವ್ಯವಸ್ಥಿತವಾಗಿ ಬೋಟ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ತ್ರಿವೇಣಿ ಸಂಗಮ ಸ್ಥಳದಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದು ಬಟ್ಟೆ ಬದಲಾಯಿಸಿಕೊಳ್ಳಲಿಕ್ಕೆ ಇರಬಹುದು, ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಅಲ್ಲಿ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಕೋಟ್ಯಾನುಕೋಟಿ ಜನರು ಕೂಡ ಆಗಮಿಸಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗಲಾದರ ಹಾಗೇನೆ ಬಹಳ ವ್ಯವಸ್ಥಿತವಾಗಿ ಅಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಘ ಪೌರ್ಣಿಮೆಯ ಸ್ನಾನವನ್ನು ನಾವು ಮುಗಿಸಿಕೊಂಡು ಬಂದು ಪುನಃ ನಾವು ವಾಹನವನ್ನು ಹತ್ತಿ ನಾವು ನೇರವಾಗಿ ಅಲ್ಲಿಂದ ಅಯೋಧ್ಯೆಗೆ ತೆರಳಿ ಅಂತಂದ್ರೆ ಇರಬೇಕಾದ್ರೆ ತಾವು ಕೂಡ ಬಹಳ ಒಂದು ಪುಣ್ಯ ಸ್ನಾನದಲ್ಲಿ ಪ್ರಯಾಗರಾಜನಲ್ಲಿರ್ತಕ್ಕಂಥ ಮಹಾಕುಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಉತ್ಸುಕರಾಗಿರುತ್ತಾರೆ. ಅದಕ್ಕಾಗಿ ಒಂದೆರಡು ಸೂಚನೆಗಳನ್ನು ಈ ಮುಖಾಂತರ ನಾನು ತಿಳಿಸಿದ್ದೇನಪ್ಪ ಅಂತಂದ್ರೆ, ತಾವು ಸ್ವಂತ ವಾಹನ ಮಾಡಿಕೊಂಡು ಬಂದರೆ ನಾವು ಅಲ್ಲಿಂದ ತಾವು ಡ್ರೈವರ್ಗಳನ್ನು ಕರ್ಕೊಂಡು ಬಂದರೂ ಕೂಡ ಹೆಚ್ಚು ಕಡಿಮೆ ಒಂದು 2-3 ಆದರೂ ಡ್ರೈವರ್ ಇದ್ದರೆ ಅನುಕೂಲ ಆಗುತ್ತೆ. ಮಕ್ಕಳನ್ನು ಮತ್ತು ವೃದ್ಧರನ್ನು ಮತ್ತು ರೋಗಿಗಳನ್ನು ಮತ್ತು ಅಂಗವಿಕಲರನ್ನು ಕರೆದುಕೊಂಡು ಬಂದರೆ ಬಹಳ ತೊಂದರೆ ಆಗುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ನಾವು ನಡ್ಕೊಳ್ತಾ ಅಡ್ಡಾಡೋದು ಬಹಳ ಇರ್ತದೆ. ಅಲ್ಲಿ ಸುಮಾರು ಒಂದು 25-30 ಕಿಲೋಮೀಟ್ರು ನಾವು ನಡೆದೇನೆ ಅಲ್ಲಿ ವೀಕ್ಷಣೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ತಾವೆಲ್ಲರೂ ಆ ಪ್ರಯಾಣವನ್ನು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತಮ್ಮ ವಾಹನದ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಅದರಲ್ಲಿ ದಾರಿಯಲ್ಲಿ ಬರಲಿಕ್ಕೆ ಒಂದು ರಸ್ತೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ. ತಾವು ಏನಾದರೂ ಅಡುಗೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಗ್ಯಾಸನ್ನು ತೆಗೆದುಕೊಂಡು ಬಂದು ತಾವು ಸ್ವತಃ ಮಾಡಿಕೊಂಡು ತಮ್ಮ ಊಟ ಉಪಚಾರವನ್ನು ನೋಡಿಕೊಂಡ್ರೆ ತಮಗೆ ಬಹಳ ಅನುಕೂಲ ಆಗುತ್ತೆ. ಮತ್ತು ಈ ಪ್ರಯಾಣದಲ್ಲಿ ನಾವು ಸಾಕಷ್ಟು ದೂರವನ್ನು ಕ್ರಮಿಸುವ ಸಂದರ್ಭ ಸಲುವಾಗಿ ತಾವು ತಮ್ಮ ಇಂಧನವನ್ನು ನೋಡಿಕೊಂಡು ಆವಾಗ ನೋಡ್ಕೊಳ್ತಾ ಅದನ್ನು ತುಂಬಿಸ್ಕೊಳ್ತಾ ಇರೋದು ಬಹಳ ಉಪಯೋಗ ಆಗುತ್ತೆ. ಅದೇ ರೀತಿ ರಸ್ತೆ ಮಧ್ಯದಲ್ಲಿ ಬರಬೇಕಾದ್ರೆ ತಮ್ಮ ವಾಹನದಲ್ಲಿ ತಾವು ಸೀಟ್ ಬೆಲ್ಟನ್ನು ಸೀಟ್ ಬೆಲ್ಟನ್ನು ಖಂಡಿತವಾಗಿ ಹಾಕಲೇಬೇಕು. ತಾವು ಎಲ್ಲೇ ಹೋದರೂ ಕೂಡ ಸೀಟ್ ಬೆಲ್ಟನ್ನು ಮರೆಯಬಾರದು. ಅದೇ ರೀತಿ ಗಾಡಿಯಲ್ಲಿ ಎಲ್ಲ ಕಾಗದ ಪತ್ರಗಳನ್ನು ಸರಿಯಾಗಿ ಇಟ್ಟುಕೊಂಡು ತಮ್ಮ ಉಪಚಾರವನ್ನು, ತಮ್ಮ ಏನಾದರೂ ಮಾತುಗಳಿದ್ದರೆ ಅವೆಲ್ಲ ತೆಗೆದುಕೊಂಡು ಆ ಪ್ರಯಾಣವನ್ನು ಮಾಡಿದ್ದಾದಲ್ಲಿ ಆ ಒಂದು ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನದ ಫಲ ತಮಗೆಲ್ಲರೂ ಸಿಗಲಿಕ್ಕೆ ಧನ್ಯವಾದಗಳು. ಧರ್ಮದ ಪ್ರತೀಕವಾಗಿರ್ತಕ್ಕಂಥ 2025 ಕುಂಭಮೇಳ, ಈ ಕುಂಭಮೇಳಕ್ಕೆ ಪ್ರಯಾಗರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಮಹಾಕುಂಭಮೇಳ, ಈ ಕುಂಭಮೇಳಕ್ಕೆ ಹೊಳೆಯಾಲೂರು ಶ್ರೀಗಳ ಜೊತೆ ನಾವು ಕೂಡ ಇಲ್ಲಿ ಆಗಮಿಸಿ ಒಳ್ಳೆಯ
ಅಮೃತ ಸ್ನಾನವನ್ನು ಮಾಡಿದೆವು. 144 ವರ್ಷಕ್ಕೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳ, ಅತೀತವಾಗಿರ್ತಕ್ಕಂಥ ಮಹಾಕುಂಭ ಮೇಳ 2025 ಪ್ರಯಾಗ ರಾಜ್ಯದಲ್ಲಿ ನಡೀತಾ ಇದೆ. ನಾವು ಕೂಡ ಅಮೃತ ಸ್ನಾನವನ್ನು ಮಾಡಿದೆವು. ವಿಶೇಷವಾಗಿ ತಾವೆಲ್ಲ ಬನ್ನಿ, ಸನಾತನ ಧರ್ಮವನ್ನು ಎತ್ತಿ ಹಿಡಿಬೇಕಾಯ್ತು ಅಂತಂದರೆ, ಹಿಂದೂ ಧರ್ಮವನ್ನು ಎತ್ತಿ ಹಿಡಿಬೇಕಾಯ್ತು ಅಂದರೆ ಇಂಥ ಮಹಾಕುಂಭ ಮೇಳದಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ. ಅಲ್ಲಿರ್ತಕ್ಕಂಥ ಅಮೃತ ಸ್ನಾನವನ್ನು ಮಾಡಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ. ವಿಶೇಷವಾಗಿ ಎಲ್ಲರೂ ಬನ್ನಿ. ಆದರೆ ಬರಬೇಕಾದ್ರೆ ತಮ್ಮ ತಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಬನ್ನಿ. ಯಾವುದೇ ರೀತಿಯಿಂದ ಪ್ರಯಾಗ ರಾಜ್ಯಕ್ಕೆ ಹೋಗೋಕ್ಕೆ ತೊಂದರೆ ಇಲ್ಲ. ದಯವಿಟ್ಟು ಬನ್ನಿ, ಬಂದು ಆ ಅಮೃತ ಸ್ನಾನವನ್ನು ತಾವೆಲ್ಲ ಮಾಡಿಕೊಂಡು. ನಮಸ್ಕಾರ. ನಾವೆಲ್ಲ ಪ್ರಯಾಗಕ್ಕೆ ಹೋಗಿದ್ದೀವಿ. ಎಲ್ಲ ಸ್ನಾನ ಅಮೃತ ಸ್ನಾನ ಎಲ್ಲ ಚಲೋ ಆಯಿತು. ದೇವಸ್ಥಾನದಿಂದ ಎಲ್ಲ ಅವು ಅಯೋಧ್ಯ, ಕಾಶಿ ವಿಶ್ವನಾಥ ಅಲ್ಲಿ ಸ್ನಾನ ಜೀವನದಲ್ಲಿ ಒಮ್ಮೆ ಹೋಗಿ ಬಂದು ಬಸವೇಶ್ವರ ಸ್ವಾಮಿಗಳ ಮಠದ ಅಜ್ಜರ ಜೊತೆಗೆ ಪ್ರಯಾಗರಾಜ್ ಯಾತ್ರೆಯನ್ನು ಕೈಗೊಂಡಿದ್ವಿ. ಪ್ರಯಾಗರಾಜನ್ನ ಹೋದ್ವಿ. ಪ್ರಯಾಗರಾಜಲ್ಲಿ ಕುಂಭಸ್ನಾನ ಚೆನ್ನಾಗಾಯಿತು. ಅಷ್ಟು ಜನಸಂಖ್ಯೆಯಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಅದು ಒಳ್ಳೆಯ ಸ್ನಾನ ಮಾಡುವಂಥ ಅವಕಾಶ ಸಿಕ್ತು. ಗೌರ್ಮೆಂಟ್ನವರು ಆ ಥರ ಒಳ್ಳೆಯ ಇದನ್ನು ಇಟ್ಕೊಂಡಿದ್ರು, ವ್ಯವಸ್ಥೆಯನ್ನು ಮಾಡಿದ್ರು. ಆ ಥರ ಯಾವುದೂ ಗದ್ದಲಗಳಿಲ್ಲದೆ ಎಲ್ಲ ಸುಗಮವಾಗಾಯಿತು. ಗದಗ ಡಿಸ್ಟಿಕ್ ರೋಣ ತಾಲೂಕು ಹೊಳೆಯಾಲೂರು ಗ್ರಾಮದಿಂದ ಎಲ್ಲ ಭಕ್ತಾದಿಗಳು ಅಗದಿ ನಮ್ಮ ಕರ್ನಾಟಕದಿಂದ ಒಳ್ಳೆಯ ಜನಸಂಖ್ಯೆ ಬಂದಿತ್ತು. ಹಾಗೂ ಪ್ರಯಾಗರಾಜದಲ್ಲಿ ಕುಂಭಮೇಳ ಅತಿ ವಿಶೇಷವಾಗಿ ನಾಗಾಸಾಧುಗಳ ಸ್ನಾನ ಹಾಗೂ ದೇವರ ಭಕ್ತಿ, ನಮ್ಮ ಸನಾತನ ಧರ್ಮದ ಭಕ್ತಿ ಎಷ್ಟು ಅನ್ನೋದು ಅಲ್ಲಿ ನೋಡಿ ನಾವು ತಿಳ್ಕೊಬೇಕಾಗತ್ತೆ. ಅಲ್ಲಿಯೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಜನಸಂಖ್ಯೆ ಭಾಳ ಇರೋದ್ರಿಂದ ಅವ್ರಿಗೆ ಎಷ್ಟು ಕಂಟ್ರೋಲ್ ಮಾಡಬೇಕು ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಒಳ್ಳೆಯ ಪ್ರಯಾಣ ಚೆನ್ನಾಗಾಯಿತು. ಪ್ರವಾಸ ಎಲ್ಲ ಅಗದಿ ಚೆನ್ನಾಗಾಯಿತು.